ವರ್ಷಕ್ಕೆ ತೆಗೆದಿಡುವಂತ ಹಣಕ್ಕಿಂತಲೂ ಕೂಡ ಹೆಚ್ಚು. ಮುಂದಿನ ಸುದ್ದಿ ನೋಡೋಣ. ಈಗ ಬಿಹಾರದ ಕುರುಕ್ಷೇತ್ರ ಇದೆಯಲ್ಲ, ದಿನ ದಿನವೂ ಕೂಡ ರಣಕಣ ರಂಗೇರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ ಮತದಾನಕ್ಕೆ. ಮತದಾರರನ್ನ ಸೆಳೆಯೋದಕ್ಕೆ ಎನ್ಡಿಎ ಇಂಡಿಯಾ ಕೂಟ ಸರ್ಕಸ್ ಮಾಡ್ತಾನೆ ಇದೆ. ಇದರ ಮಧ್ಯೆ ಮಹಾಗಠಬಂಧನ್ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಿಹಾರ ಅಖಾಡದಲ್ಲಿ ಆರ್ಜೆಡಿ ದೀದಿ ಅಸ್ತ್ರ. ಸರ್ಕಾರಿ ಜಾಬ್ 30,000 ಆಫರ್. ಬಿಹಾರ ಚುನಾವಣೆಗೆ ಕೇವಲ 15 ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಮತದಾರರನ್ನ ಸೆಳೆಯಲು ಎನ್ಡಿಎ ಇಂಡಿಯಾ ಕೂಟ ಭರ್ಜರಿ ಆಫರ್ ಅನ್ನು ಕೊಡ್ತಿವೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಯರಿಗೆ ಸರ್ಕಾರಿ ಕೆಲಸದ ಭರವಸೆಯ ಜೊತೆಗೆ 30,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2006ರಲ್ಲಿ ಜೀವಿಕಾ ದೀದಿ ಯೋಜನೆಯನ್ನ ಸಿಎಂ ನಿತೀಶ್ ಕುಮಾರ್ ಶುರು ಮಾಡಿದ್ದಾರೆ. ಇದು ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಹಳ್ಳಿಯ 10 ರಿಂದ 12 ಮಹಿಳೆಯರ ಸ್ವಸಹಾಯ ಗುಂಪುಗಳಿವೆ. ಅವರ ಉದ್ಯೋಗವನ್ನು ಗುರುತಿಸಿ ಸರ್ಕಾರ ಸಾಲ ನೀಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಪ್ರೋತ್ಸಾಹ ನೀಡುತ್ತಾರೆ. ಬಿಹಾರದಲ್ಲಿ ಬರೋಬ್ಬರಿ 1 ಕೋಟಿ ಜೀವಿಕಾ ದೀದಿಗಳಿದ್ದಾರೆ. ಈ ಮಹಿಳಾ ಗುಂಪುಗಳ ಮತಗಳ ಮೇಲೆ ಆರ್ಜೆಡಿ ಕಣ್ಣಿಟ್ಟಿದೆ. ಎನ್ಡಿಎ ಕೂಡ ಜೀವಿಕಾ ದೀದಿಗಳಿಗೆ ಹಣ ಜಮೆ ಮಾಡಿದೆ. आज हम कह रहे हैं कि जितनी जीविका दीदी, जितनी सीएम दीदियां हैं, उनको स्थायी किया जाएगा और 30,000 रुपए प्रतिमाह हमारी सरकार बनने पर उन जीविका सीएम दीदियों को दिया जाएगा. जीविका समूह की दीदियों द्वारा लिए गए लोन के सूद को माफ करा जाएगा. ಐಎನ್ಡಿಐ ಕೂಟದ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ. ಬಿಹಾರ್ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೋಹಾನಿಯ ವಿಧಾನಸಭಾ ಕ್ಷೇತ್ರದ ಆರ್ಜೆಡಿ ಅಭ್ಯರ್ಥಿ ಶ್ವೇತಾ ಸುಮನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಅಫಿಡವಿಟ್ನಲ್ಲಿ 2020ರಲ್ಲಿ ಯುಪಿ ಮೂಲದವರು ಅಂತ ಹೇಳಿಕೊಂಡಿದ್ರು. ಆದರೆ 2025ರ ಅಫಿಡವಿಟ್ನಲ್ಲಿ ಬಿಹಾರದವರು ಅಂತ ಹೇಳಿಕೊಂಡಿದ್ದಾರೆ. ತಪ್ಪು ಮಾಹಿತಿಯನ್ನು ನೀಡಿರುವುದರಿಂದ ಚುನಾವಣಾ ಆಯೋಗ ಶ್ವೇತಾ ಸುಮನ್ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಸುಗೌಲಿಯ ಹಾಲಿ ಆರ್ಜೆಡಿ ಶಾಸಕ ಶಶಿಭೂಷಣ್ ಸಿಂಗರ್ ನಾಮಪತ್ರವು ಕೂಡ ತಾಂತ್ರಿಕ ದೋಷಗಳಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವರ್ಷಕ್ಕೆ ತೆಗೆದಿಡುವಂತ ಹಣಕ್ಕಿಂತಲೂ ಕೂಡ ಹೆಚ್ಚು. ಮುಂದಿನ ಸುದ್ದಿ ನೋಡೋಣ. ಈಗ ಬಿಹಾರದ ಕುರುಕ್ಷೇತ್ರ ಇದೆಯಲ್ಲ, ದಿನ ದಿನವೂ ಕೂಡ ರಣಕಣ ರಂಗೇರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ ಮತದಾನಕ್ಕೆ. ಮತದಾರರನ್ನ ಸೆಳೆಯೋದಕ್ಕೆ ಎನ್ಡಿಎ ಇಂಡಿಯಾ ಕೂಟ ಸರ್ಕಸ್ ಮಾಡ್ತಾನೆ ಇದೆ. ಇದರ ಮಧ್ಯೆ ಮಹಾಗಠಬಂಧನ್ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಿಹಾರ ಅಖಾಡದಲ್ಲಿ ಆರ್ಜೆಡಿ ದೀದಿ ಅಸ್ತ್ರ. ಸರ್ಕಾರಿ ಜಾಬ್ 30,000 ಆಫರ್. ಬಿಹಾರ ಚುನಾವಣೆಗೆ ಕೇವಲ 15 ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಮತದಾರರನ್ನ ಸೆಳೆಯಲು ಎನ್ಡಿಎ ಇಂಡಿಯಾ ಕೂಟ ಭರ್ಜರಿ ಆಫರ್ ಅನ್ನು ಕೊಡ್ತಿವೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಯರಿಗೆ ಸರ್ಕಾರಿ ಕೆಲಸದ ಭರವಸೆಯ ಜೊತೆಗೆ 30,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2006ರಲ್ಲಿ ಜೀವಿಕಾ ದೀದಿ ಯೋಜನೆಯನ್ನ ಸಿಎಂ ನಿತೀಶ್ ಕುಮಾರ್ ಶುರು ಮಾಡಿದ್ದಾರೆ. ಇದು ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಹಳ್ಳಿಯ 10 ರಿಂದ 12 ಮಹಿಳೆಯರ ಸ್ವಸಹಾಯ ಗುಂಪುಗಳಿವೆ. ಅವರ ಉದ್ಯೋಗವನ್ನು ಗುರುತಿಸಿ ಸರ್ಕಾರ ಸಾಲ ನೀಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಪ್ರೋತ್ಸಾಹ ನೀಡುತ್ತಾರೆ. ಬಿಹಾರದಲ್ಲಿ ಬರೋಬ್ಬರಿ 1 ಕೋಟಿ ಜೀವಿಕಾ ದೀದಿಗಳಿದ್ದಾರೆ. ಈ ಮಹಿಳಾ ಗುಂಪುಗಳ ಮತಗಳ ಮೇಲೆ ಆರ್ಜೆಡಿ ಕಣ್ಣಿಟ್ಟಿದೆ. ಎನ್ಡಿಎ ಕೂಡ ಜೀವಿಕಾ ದೀದಿಗಳಿಗೆ ಹಣ ಜಮೆ ಮಾಡಿದೆ. आज हम कह रहे हैं कि जितनी जीविका दीदी, जितनी सीएम दीदियां हैं, उनको स्थायी किया जाएगा और 30,000 रुपए प्रतिमाह हमारी सरकार बनने पर उन जीविका सीएम दीदियों को दिया जाएगा. जीविका समूह की दीदियों द्वारा लिए गए लोन के सूद को माफ करा जाएगा. ಐಎನ್ಡಿಐ ಕೂಟದ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ. ಬಿಹಾರ್ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೋಹಾನಿಯ ವಿಧಾನಸಭಾ ಕ್ಷೇತ್ರದ ಆರ್ಜೆಡಿ ಅಭ್ಯರ್ಥಿ ಶ್ವೇತಾ ಸುಮನ್ ನಾಮಪತ್ರ ತಿರಸ್ಕೃತಗೊಂಡಿದೆ.
ಅಫಿಡವಿಟ್ನಲ್ಲಿ 2020ರಲ್ಲಿ ಯುಪಿ ಮೂಲದವರು ಅಂತ ಹೇಳಿಕೊಂಡಿದ್ರು. ಆದರೆ 2025ರ ಅಫಿಡವಿಟ್ನಲ್ಲಿ ಬಿಹಾರದವರು ಅಂತ ಹೇಳಿಕೊಂಡಿದ್ದಾರೆ. ತಪ್ಪು ಮಾಹಿತಿಯನ್ನು ನೀಡಿರುವುದರಿಂದ ಚುನಾವಣಾ ಆಯೋಗ ಶ್ವೇತಾ ಸುಮನ್ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಸುಗೌಲಿಯ ಹಾಲಿ ಆರ್ಜೆಡಿ ಶಾಸಕ ಶಶಿಭೂಷಣ್ ಸಿಂಗರ್ ನಾಮಪತ್ರವು ಕೂಡ ತಾಂತ್ರಿಕ ದೋಷಗಳಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವರ್ಷಕ್ಕೆ ತೆಗೆದಿಡುವಂತ ಹಣಕ್ಕಿಂತಲೂ ಕೂಡ ಹೆಚ್ಚು. ಮುಂದಿನ ಸುದ್ದಿ ನೋಡೋಣ. ಈಗ ಬಿಹಾರದ ಕುರುಕ್ಷೇತ್ರ ಇದೆಯಲ್ಲ, ದಿನ ದಿನವೂ ಕೂಡ ರಣಕಣ ರಂಗೇರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ ಮತದಾನಕ್ಕೆ. ಮತದಾರರನ್ನ ಸೆಳೆಯೋದಕ್ಕೆ ಎನ್ಡಿಎ ಇಂಡಿಯಾ ಕೂಟ ಸರ್ಕಸ್ ಮಾಡ್ತಾನೆ ಇದೆ. ಇದರ ಮಧ್ಯೆ ಮಹಾಗಠಬಂಧನ್ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಿಹಾರ ಅಖಾಡದಲ್ಲಿ ಆರ್ಜೆಡಿ ದೀದಿ ಅಸ್ತ್ರ. ಸರ್ಕಾರಿ ಜಾಬ್ 30,000 ಆಫರ್. ಬಿಹಾರ ಚುನಾವಣೆಗೆ ಕೇವಲ 15 ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಮತದಾರರನ್ನ ಸೆಳೆಯಲು ಎನ್ಡಿಎ ಇಂಡಿಯಾ ಕೂಟ ಭರ್ಜರಿ ಆಫರ್ ಅನ್ನು ಕೊಡ್ತಿವೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಯರಿಗೆ ಸರ್ಕಾರಿ ಕೆಲಸದ ಭರವಸೆಯ ಜೊತೆಗೆ 30,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2006ರಲ್ಲಿ ಜೀವಿಕಾ ದೀದಿ ಯೋಜನೆಯನ್ನ ಸಿಎಂ ನಿತೀಶ್ ಕುಮಾರ್ ಶುರು ಮಾಡಿದ್ದಾರೆ. ಇದು ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಹಳ್ಳಿಯ 10 ರಿಂದ 12 ಮಹಿಳೆಯರ ಸ್ವಸಹಾಯ ಗುಂಪುಗಳಿವೆ. ಅವರ ಉದ್ಯೋಗವನ್ನು ಗುರುತಿಸಿ ಸರ್ಕಾರ ಸಾಲ ನೀಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಪ್ರೋತ್ಸಾಹ ನೀಡುತ್ತಾರೆ. ಬಿಹಾರದಲ್ಲಿ ಬರೋಬ್ಬರಿ 1 ಕೋಟಿ ಜೀವಿಕಾ ದೀದಿಗಳಿದ್ದಾರೆ. ಈ ಮಹಿಳಾ ಗುಂಪುಗಳ ಮತಗಳ ಮೇಲೆ ಆರ್ಜೆಡಿ ಕಣ್ಣಿಟ್ಟಿದೆ. ಎನ್ಡಿಎ ಕೂಡ ಜೀವಿಕಾ ದೀದಿಗಳಿಗೆ ಹಣ ಜಮೆ ಮಾಡಿದೆ. आज हम कह रहे हैं कि जितनी जीविका दीदी, जितनी सीएम दीदियां हैं, उनको स्थायी किया जाएगा और 30,000 रुपए प्रतिमाह हमारी सरकार बनने पर उन जीविका सीएम दीदियों को दिया जाएगा. जीविका समूह की दीदियों द्वारा लिए गए लोन के सूद को माफ करा जाएगा. ಐಎನ್ಡಿಐ ಕೂಟದ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ. ಬಿಹಾರ್ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೋಹಾನಿಯ ವಿಧಾನಸಭಾ ಕ್ಷೇತ್ರದ ಆರ್ಜೆಡಿ ಅಭ್ಯರ್ಥಿ ಶ್ವೇತಾ ಸುಮನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಅಫಿಡವಿಟ್ನಲ್ಲಿ 2020ರಲ್ಲಿ ಯುಪಿ ಮೂಲದವರು ಅಂತ ಹೇಳಿಕೊಂಡಿದ್ರು. ಆದರೆ 2025ರ ಅಫಿಡವಿಟ್ನಲ್ಲಿ ಬಿಹಾರದವರು ಅಂತ ಹೇಳಿಕೊಂಡಿದ್ದಾರೆ. ತಪ್ಪು ಮಾಹಿತಿಯನ್ನು ನೀಡಿರುವುದರಿಂದ ಚುನಾವಣಾ ಆಯೋಗ ಶ್ವೇತಾ ಸುಮನ್ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಸುಗೌಲಿಯ ಹಾಲಿ ಆರ್ಜೆಡಿ ಶಾಸಕ ಶಶಿಭೂಷಣ್ ಸಿಂಗರ್ ನಾಮಪತ್ರವು ಕೂಡ ತಾಂತ್ರಿಕ ದೋಷಗಳಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವರ್ಷಕ್ಕೆ ತೆಗೆದಿಡುವಂತ ಹಣಕ್ಕಿಂತಲೂ ಕೂಡ ಹೆಚ್ಚು. ಮುಂದಿನ ಸುದ್ದಿ ನೋಡೋಣ. ಈಗ ಬಿಹಾರದ ಕುರುಕ್ಷೇತ್ರ ಇದೆಯಲ್ಲ, ದಿನ ದಿನವೂ ಕೂಡ ರಣಕಣ ರಂಗೇರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ ಮತದಾನಕ್ಕೆ. ಮತದಾರರನ್ನ ಸೆಳೆಯೋದಕ್ಕೆ ಎನ್ಡಿಎ ಇಂಡಿಯಾ ಕೂಟ ಸರ್ಕಸ್ ಮಾಡ್ತಾನೆ ಇದೆ. ಇದರ ಮಧ್ಯೆ ಮಹಾಗಠಬಂಧನ್ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಿಹಾರ ಅಖಾಡದಲ್ಲಿ ಆರ್ಜೆಡಿ ದೀದಿ ಅಸ್ತ್ರ. ಸರ್ಕಾರಿ ಜಾಬ್ 30,000 ಆಫರ್. ಬಿಹಾರ ಚುನಾವಣೆಗೆ ಕೇವಲ 15 ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಮತದಾರರನ್ನ ಸೆಳೆಯಲು ಎನ್ಡಿಎ ಇಂಡಿಯಾ ಕೂಟ ಭರ್ಜರಿ ಆಫರ್ ಅನ್ನು ಕೊಡ್ತಿವೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಯರಿಗೆ ಸರ್ಕಾರಿ ಕೆಲಸದ ಭರವಸೆಯ ಜೊತೆಗೆ 30,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2006ರಲ್ಲಿ ಜೀವಿಕಾ ದೀದಿ ಯೋಜನೆಯನ್ನ ಸಿಎಂ ನಿತೀಶ್ ಕುಮಾರ್ ಶುರು ಮಾಡಿದ್ದಾರೆ. ಇದು ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಹಳ್ಳಿಯ 10 ರಿಂದ 12 ಮಹಿಳೆಯರ ಸ್ವಸಹಾಯ ಗುಂಪುಗಳಿವೆ. ಅವರ ಉದ್ಯೋಗವನ್ನು ಗುರುತಿಸಿ ಸರ್ಕಾರ ಸಾಲ ನೀಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಪ್ರೋತ್ಸಾಹ ನೀಡುತ್ತಾರೆ. ಬಿಹಾರದಲ್ಲಿ ಬರೋಬ್ಬರಿ 1 ಕೋಟಿ ಜೀವಿಕಾ ದೀದಿಗಳಿದ್ದಾರೆ. ಈ ಮಹಿಳಾ ಗುಂಪುಗಳ ಮತಗಳ ಮೇಲೆ ಆರ್ಜೆಡಿ ಕಣ್ಣಿಟ್ಟಿದೆ. ಎನ್ಡಿಎ ಕೂಡ ಜೀವಿಕಾ ದೀದಿಗಳಿಗೆ ಹಣ ಜಮೆ ಮಾಡಿದೆ. आज हम कह रहे हैं कि जितनी जीविका दीदी, जितनी सीएम दीदियां हैं, उनको स्थायी किया जाएगा और 30,000 रुपए प्रतिमाह हमारी सरकार बनने पर उन जीविका सीएम दीदियों को दिया जाएगा. जीविका समूह की दीदियों
द्वारा लिए गए लोन के सूद को माफ करा जाएगा। ಐಎನ್ಡಿಐ ಕೂಟದ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ. ಬಿಹಾರ್ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೋಹಾನಿಯ ವಿಧಾನಸಭಾ ಕ್ಷೇತ್ರದ ಆರ್ಜೆಡಿ ಅಭ್ಯರ್ಥಿ ಶ್ವೇತಾ ಸುಮನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಅಫಿಡವಿಟ್ನಲ್ಲಿ 2020ರಲ್ಲಿ ಯುಪಿ ಮೂಲದವರು ಅಂತ ಹೇಳಿಕೊಂಡಿದ್ರು. ಆದರೆ 2025ರ ಅಫಿಡವಿಟ್ನಲ್ಲಿ ಬಿಹಾರದವರು ಅಂತ ಹೇಳಿಕೊಂಡಿದ್ದಾರೆ. ತಪ್ಪು ಮಾಹಿತಿಯನ್ನು ನೀಡಿರುವುದರಿಂದ ಚುನಾವಣಾ ಆಯೋಗ ಶ್ವೇತಾ ಸುಮನ್ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಸುಗೌಲಿಯ ಹಾಲಿ ಆರ್ಜೆಡಿ ಶಾಸಕ ಶಶಿಭೂಷಣ್ ಸಿಂಗರ್ ನಾಮಪತ್ರವು ಕೂಡ ತಾಂತ್ರಿಕ ದೋಷಗಳಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬ್ಯೂರೋ ರಿಪೋರ್ಟ್.